ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ಬೆಂಡೆಕಾಯಿ ತಂಬುಳಿ ನೋಡ್ರಿ. ಅನ್ನಕ್ಕೆ ಚಪಾತಿಗೆ ಸೂಪರಾದ ಕಾಂಬಿನೇಷನ್. ಈ ಬಿಸಿಲೊಳಗೆ ಅನ್ನಕ್ಕೆ ಸಾರು, ಚಪಾತಿಗೆ ಪಲ್ಯ ಎರಡರ ಥರ ಮಾಡೋಕ್ಕಾಗೋದಿಲ್ಲ. ಅನ್ನಕ್ಕೆ ಚಪಾತಿಗೂ ಎರಡಕ್ಕೂ ಸೂಪರ್ ಮ್ಯಾಚ್ ಆಕೈತಿ ನೋಡ್ರಿ. ಸೈಡ್ ಡಿಶ್ ಆಕೈತಿ. ಇದನ್ನು ಒಂದು ಸತಿ ನೀವು ಮಾಡಿಬಿಟ್ರೆ ವಾರದಾಗ 3-4 ಸತಿ ಇದನ್ನ ಮಾಡ್ಕೊಂಡು ತಿಂತೀರ. ಅಷ್ಟು ಸೂಪರ್ ಆಗೈತಿ ಮತ್ತು ಹೊಸ ವಿಧಾನದಾಗ ಐತಿ ನೋಡ್ರಿ. ಈ ರೀತಿ ಒಮ್ಮೆ ಮಾಡ್ಕೊಂಡು ತಿನ್ನಿರಿ. ಹೆಂಗಾಗೈತೆ ಅಂಥೇಳಿ ಲೈಕ್, ಕಮೆಂಟ್, ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ಯಾರೆಲ್ಲ ಶಶಿ ಕುಕಿಂಗ್ ಹೊಸದಾಗಿ ಬಂದಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ್ ಬೆಲ್ನ ಕರಿತೈತಿ, ಅದನ್ನ ಒತ್ತಿದ್ರೆ ನಾ ಮಾಡಿದ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬರ್ತೈತೆ ರೀ. ಈಗ ನಾನು ಫಸ್ಟ್ ವಿಡಿಯೋ ವಿಧಾನ ನೋಡ್ಕೊಂಬಂದ್ಬಿಡೋಣ. ಬೆಂಡೆಕಾಯಿ ತೊಗೊಂಡೇನಿ ನೋಡಿರಿ. ಒಂದು 1/4 kg ಅಷ್ಟು ಬೆಂಡೆಕಾಯಿ ಅದಾವೆ. ಎಳೆವು ತೊಗೊಂಡೇನಿ. ಈಗ ಅವನ್ನ ಸೈಡ್ ಇಟ್ಕೋತೀನಿ. ಮೊಸರು ತೋರಿಸ್ತೇನೆ ನಿಮಗೆ. ಮನೆಯೊಳಗೆ ಮಾಡೀನಿ ನೋಡ್ರಿ. ಇದಕ್ಕೆ ಗಟ್ಟಿ ಮೊಸರು. ಈ ರೀತಿ ಮೊಸರು ಯಾರಿಗಾರ ಮಾಡಿ ತೋರಿಸ್ಬೇಕಂದ್ರೆ ಒಂದು ಕಮೆಂಟ್ ಮಾಡಿ ಹೇಳ್ರಿ. ನಾನು ಮುಂದಿನ ವಿಡಿಯೋದಾಗೆ ಮೊಸರು ಮಾಡಿ ತೋರಿಸ್ತೀನಿ. ಈಗ ಮೊಸರನ್ನ ಆತ ಎರಡೂ ನೋಡಿದ್ರಿ. ಈಗ ಬೆಂಡೆಕಾಯಿನ ಫಸ್ಟ್ ನೀರೊಳಗೆ ಹಾಕಿ ತೊಳ್ಕೊಂಬಿಡೋಣ. ನಾನೀಗ ಬೆಂಡೆಕಾಯಿ 1/4 kg ಐತಲ್ರಿ, ಅದ್ರೊಳಗೆ ಅರ್ಧ ಅಷ್ಟು ತೊಗೋತೇನೆ. ನಾನು ತಂಬುಳಿ ಮಾಡೋಕೆ ಜಾಸ್ತಿ ಆಗ್ತಾವೆ ಇವಿಷ್ಟು. ಹಾಗಾಗಿ ನಾನು ಅರ್ಧ ಬೆಂಡೆಕಾಯಿ ಫ್ರೈ, ಅರ್ಧ ಬೆಂಡೆಕಾಯಿನ ತಂಬುಳಿ ಮಾಡತ್ತೇನೆ ನೋಡ್ರಿ. ಈಗ ಸಣ್ಣ ಸಣ್ಣ ಸ್ವಲ್ಪ ಜಾಸ್ತಿ ಎಳೆವಿದ್ದಿದ್ದನ್ನ ತಂಬುಳಿಗೆ ಹಾಕ್ತೀನಿ. ಒಂದು ಸ್ವಲ್ಪ ದಪ್ಪಾಗಿದ್ದಿದ್ದನ್ನ ಫ್ರೈ ಮಾಡ್ತೇನೆ ನೋಡ್ರಿ. ಈಗ ನಾವು ಒಂದು ಮೀಡಿಯಮ್ ಸೈಜ್ ಒಳಗೆ ಕಟ್ ಮಾಡ್ಕೊಂಬಂದೇನಿ. ಈಗ ಅವನ್ನ ಬಾಳ್ಗೆ ಒಳಗೆ ಹಾಕ್ಕೊಂಡು ಹುರ್ಕೊಂಬಿಡೋಣ. ಒಂದು ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ಅವನ್ನ ಹುರ್ಕೋರಿ. ಹೊತ್ತು ಸಾಕು ಹೋಗಬೇಡ್ರಿ, ಮತ್ತು ಮಸ್ತ್ ತಂಬುಳಿ ಎಲ್ಲ ನಮ್ಗೆ ಹೊತ್ತಿ ವಾಸನೆ ಆಗ್ತೈತಿ. 1-2 ಸ್ಪೂನ್ ಎಣ್ಣೆ ಹಾಕೋರಿ, ಅಂದ್ರೆ ಇದು ಲಾಳಗತ್ತೆ ಆಗೋದಿಲ್ಲ. ಈಗ ಚಲೋ ಹೊತ್ತಂಗೆ ಹುರ್ಕೋಬೇಕು ನೋಡ್ರಿ. ನಾವು ಸ್ವಲ್ಪ ಮ್ಯಾಗೆಲ್ಲ ಒಂಥರ ಕ್ರಿಸ್ಪಿ ಗತಿ ಆಗಿರ್ಬೇಕು. ಆ ರೀತಿ ಈ ರೀತಿ ಕೈಯಾಡ್ಸ್ಕೊತ ನಾವು ಹುರಿಬೇಕ್ರಿ. ಮ್ಯಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಡ್ರಿ. ಯಾಕಂದ್ರೆ ತಂಬುಳಿ ಒಳಗೆ ತಿನ್ನೋಬೇಕಾದ್ರೆ ಸಪ್ ಅನ್ನಿಸ್ತಾವೆ. ಇದಕ್ಕೆ ಉಪ್ಪು ಹಾಕ್ಕೊಂಡು ಈ ರೀತಿ ಫ್ರೈ ಮಾಡಿದ್ರೆ ಉಪ್ಪೆಲ್ಲ ಹೀರಿ ಅವು ತಿನ್ನೋಬೇಕಾದ್ರೆ ಚಲೋ ಅನ್ನಿಸ್ತಾವ್ರಿ. ಈಗ ಬೆಂಡೆಕಾಯಿ ಎಲ್ಲ ಹುರಿದಿದ್ದು ಆತ. ಇದನ್ನು ಸೈಡ್ಗೆ ಇಟ್ಕೊಬಿಡೋಣ. ಬಾಳ್ಗಿನ ಒರೆಸ್ಕೊಂಡು 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ ನೋಡ್ರಿ. ಅದಕ್ಕೆ ಜೀರಿಗೆ, ಸಾಸಿವೆ ಹಾಕೋತೇನಿ. ಆಮೇಲೆ 1 ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕೋತೇನಿ. ಉದ್ದಿನಬೇಳೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆತಂದ್ರೆ ಸಣ್ಣಗೆ ಹೆಚ್ಚಿದ್ದು ಉಳ್ಳಾಗಡ್ಡಿ ಹಾಕೋತೇನೆ ನೋಡ್ರಿ. ಜಿನಗಾಗಿ ಹೆಚ್ಚಿಕೋರಿ ಉಳ್ಳಾಗಡ್ಡಿನ. ಆದ್ರೆ ಸಾಕ್ರಿ, ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ಈಗ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋ ಮಾಟ ಹುರ್ಕೊಂಡು ಆಮ್ಯಾಗ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ತೀನಿ. ನಾನು ಹಸೆ ಖಾರ, ಕೆಂಪು ಖಾರ ಅದು ಏನು ಹಾಕೋಂಗಿಲ್ಲ ರೀ. ಯಾಕಂದ್ರೆ ಕಲರ್ ಅದು ಚಲೋ ಕಾಣೋಂಗಿಲ್ಲ. ಚಿಲ್ಲಿ ಫ್ಲೇಕ್ಸ್ ಹಾಕೊಂಡ್ರೆ ಅದು ಖಾರನ ಅನಿಸ್ತೈತಿ. ಆಮೇಲೆ ಒಂದು ಅರ್ಧ ಚಿಟಿಗೆ ಅಷ್ಟು ಅರಿಶಿನ ಪುಡಿ ಹಾಕೋರಿ. ಜೀರಿಗೆ ಪುಡಿ ಹಾಕೋತೀನಿ ನೋಡ್ರಿ. ಮಸಾಲೆ ಬೇರೆ ಯಾವುದು ಹಾಕಿಲ್ಲ ನಾನು. ನಿಮಗೆ ಗರಂ ಮಸಾಲೆ ಇದ್ರೆ ಹಾಕೋಬೋದು ನೀವು. ನಾನು ಜೀರಿಗೆ ಪುಡಿ 1 ಸ್ಪೂನ್, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಹಿಂಗೆ ಹಾಕೋತೀನಿ. ಉಪ್ಪು ನೋಡ್ಕೊಂಡು ಹಾಕೋರಿ ನೀವು. ಮಕ್ಕಳು ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ಕಸೂರಿ ಮೆಂತ್ಯ ಹಾಕೋತೇನೆ ನೋಡ್ರಿ, ಒಂದು ಅರ್ಧ ಸ್ಪೂನ್ ಅಷ್ಟು. ಈಗ ಇದನ್ನು ಈ ರೀತಿ ಒಂದು ಸ್ವಲ್ಪ ಬಾಡಿಸ್ಕೊಂಡ್ಬಿಡೋಣ. ಜಾಸ್ತಿ ಎಣ್ಣೆ ಹಾಕಬಾರ್ದ್ರಿ ಇದಕ್ಕೆ. ಮತ್ತು ನಾವು ಮೊಸರು ಒಳಗೆ ಎಣ್ಣೆ ಹಾಕ್ದಂಗೆ ಆಕೈತಿ. ಅದಕ್ಕೆ ನಾವು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ವಲ್ಲ ಅಷ್ಟ್ರಾಗನ ಇದು ಉಳ್ಳಾಗಡ್ಡಿ ಎಲ್ಲ ಬಾಡಿಸ್ಕೋಬೇಕು. ಮೊಸರನ್ನ ಆಗಲೇ ತೋರಿಸಿದ್ನಲ್ಲ, ಆ ಮೊಸರನ್ನ ನಾನು ಈಗ ಒಂದು ಬೌಲಿಗೆ ಹಾಕೋತೇನೆ ನೋಡ್ರಿ. ಅದರೊಳಗೆ ಈಗ ನೀರು ಹಾಕೋತೀನಿ ಒಂದು ಸ್ವಲ್ಪ. ಈಗ ನಾನು ಇದನ್ನು ಇದೆಲ್ಲನೂ ಪೂರ ಈ ರೀತಿ ಕಲಿಸ್ಕೊಂಬಿಡ್ರಿ. ಒಂದು ಸ್ವಲ್ಪನ ಅದು ಕೆನಿ ಗತಿ ಇರಬಾರ್ದು ಮೊಸರು. ಎಲ್ಲ ಬೀಟ್ ಮಾಡ್ಕೊಂಬಂದೆ ನೋಡ್ರಿ. ಪೂರ ಮಜ್ಜಿಗೆ ಗತಿ ಆಗಿರ್ತೈತಿ ಇದು. ಈ ರೀತಿ ಬೀಟ್ ಮಾಡಿದ್ರೆ ಕೆನಿ ಇದ್ರೆ ಸರಿ ಅನ್ಸೋಂಗಿಲ್ಲ ತಿನ್ನಕ್ಕೆ. ಈಗ ಬೆಂಡೆಕಾಯಿ ಫ್ರೈ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕೋತೀನಿ. ಆಮೇಲೆ ಮಸಾಲೆ ಹುರಿದಿಟ್ಟಿದ್ವಲ್ರಿ ನಾವು, ಉಳ್ಳಾಗಡ್ಡಿ ಮತ್ತು ಉದ್ದಿನಬೇಳೆ ಎಲ್ಲ ಹಾಕಿ ಅದನ್ನು ಹಾಕೋತೇನೆ ನೋಡ್ರಿ. ಜಾಸ್ತಿ ಹೊತ್ತು ಕೆಲಸನ ಇರೋಂಗಿಲ್ಲ ರೀ. ರಾತ್ರಿ ಒಂದು ಹೊತ್ತಿ ಊಟಕ್ಕೆ ಅಥವಾ ಮಧ್ಯಾಹ್ನಕ್ಕೆ ಯಾವಾಗಾದರೂ ನೀವು ಮಾಡ್ಕೊಂಡು ತಿನ್ಬೋದು. ಸೂಪರ್ ಆಗಿರ್ತೈತಿ ಮತ್ತು ಫಟಾಫಟನೂ ಆಕೈತಿ ನೋಡ್ರಿ. ಹೊಟ್ಟಿಗೆ ತಂಪು ಅನಿಸ್ತೈತಿ ಈ ರೀತಿ ಮಾಡ್ಕೊಂಡು ತಿಂದ್ರೆ. ಸಾರು ಪಲ್ಯ ಗ್ಯಾಸ್ ಮುಂದೆ ಅಷ್ಟೊತ್ತನ ನಿಂತು ಮಾಡೋಕ್ಕಾಗೋದಿಲ್ಲ. ಈ ರೀತಿ ಎರಡಕ್ಕೂ ಸೇರಿ ಒಂದೇ ರೀತಿ ಮಾಡ್ಕೊಬೋದ್ರಿ ನೋಡ್ರಿ. ಈಗ ಅವರು ಉಪ್ಪು ಚೆಕ್ ಮಾಡಿರಿ. ಏನಾರ ಉಪ್ಪಿನ ಕಡಿಮೆ ಆಗಿದ್ರೆ ಈಗ ಸ್ವಲ್ಪ ಕಡಿಮೆ ಆಗಿತ್ತ ಹಾಕ್ಕೊಂಡೆ ನೋಡ್ರಿ ಉಪ್ಪು. ಈಗ ಇದು ಒಂದು ಸ್ವಲ್ಪ ಈ ರೀತಿ ನೀರ್ಗತೆ ಐತಲ್ರಿ. ಇದಕ್ಕೆ ಒಂದು ಬಾಯಿ ಮುಚ್ಚಿ ಒಂದು 5 ನಿಮಿಷ ಸೈಡ್ಗೆ ಇಟ್ಕೊಂಡ್ಬಿಡೋಣ. ಉಪ್ಪೆಲ್ಲ ಕರಗ್ತೈತಿ ನೋಡ್ರಿ. ಒಂದು ಸ್ವಲ್ಪ ದಪ್ಪ ಅನ್ನಿಸ್ತೈತಿ ಇದು. ಬೆಂಡೆಕಾಯಿ ಮಜ್ಜಿಗೆ ಮೊಸರನ್ನೆಲ್ಲ ಉಂಡು ಸ್ವಲ್ಪ ದಪ್ಪ ಇರ್ತೈತಲ್ರಿ, ಹಾಗಾಗಿ ಇದು ಈ ರೀತಿ ದಪ್ಪ ಕಾಣಿಸ್ತೈತಿ.
ನೋಡಿರಿ ಬೆಂಡೆಕಾಯಿ ತಂಬುಳಿ ರೆಡಿನ ಆಗ್ಬಿಡುತ್ತೆ. ನಾವು ಮಾತಾಡ್ತಾ ಹೆಂಗೆ ಮಾಡಿದ್ವಿ ಅನ್ನೋದು ಗೊತ್ತಾಗಲಿಲ್ಲ. ಅಷ್ಟು ಈಸಿಯಾಗೈತಿ ಮತ್ತು ಅಷ್ಟು ಸೂಪರ್ ಫಾಸ್ಟಾಗಿ ಮಾಡ್ಕೋಬೋದು ನಾವು. ಯಾರನ್ನ ತಕ್ಷಣಕ್ಕೆ ಗೆಸ್ಟ್ ಬಂದಾರಪ್ಪ ಏನೂ ಇಲ್ಲ ಅಂದಾಗ ಈ ರೀತಿ ಅನ್ನ ಒಂದು ಬೆಂಡೆಕಾಯಿ ತಂಬುಳಿ ಮಾಡಿಕೊಟ್ಬಿಟ್ರಿ ಸೂಪರಾಗಿರ್ತೈತಿ. ನೀವು ಬೆಂಡೆಕಾಯಿ ಬದಲಿ ಸೌತೆಕಾಯಿ ಮತ್ತು ಏನು ನಿಮ್ಗೆ ಯಾವ ತರಕಾರಿ ಇಷ್ಟ ಅಲ್ಲ ಅದನ್ನು ಹಾಕೋಬೋದು. ಅದ್ರ ಚಲೋತ್ತಂಗೆ ಈ ರೀತಿ ಬೇಯಿಸಿ ಹಾಕೋಬೇಕ್ರಿ. ಸೌತೆಕಾಯ್ದು ಹಾಕಿದ್ರೆ ನೀವು ಕುದಿಸಿ ಹಾಕೋಬೋದು. ನೋಡ್ರಿ ಇಷ್ಟು ಸೂಪರ್ ಆಗೈತಲ್ಲ, ಮಸ್ತ್ ಐತಿ. ಬಾಯಾಗ ಇಟ್ಕೊಳ್ಳೆ ಘಮ ಘಮ ಅಂತೈತಿ ನೋಡ್ರಿ, ಅಷ್ಟು ಚಲೋ ಐತೆ. ಒಂದು ಸ್ವಲ್ಪನೂ ಲಾಳಾಗಿಲ್ಲ. ಇದೇ ರೀತಿ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.